ಹೇಗೆ ಹೇಗೆ ಪರೀಕ್ಷೆ ಸಮೀಪ ಬರುತ್ತೆ ಹಾಗೆ ಹಾಗೆ ಎಲ್ಲರೂ ಕೂಡ ಟೆನ್ಷನಲ್ಲಿ ಓದ್ತಾರೆ. ಆ ಒಂದು ಟೆನ್ಷನ್ನಲ್ಲಿ ನಿದ್ದೆ ಮಾಡದೆ ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಓದೋದ್ರಿಂದ ಅವರ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅತ್ಯಂತ ಕಠಿಣವಾಗಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಓದೋದ್ರಿಂದ ಕೂಡ ಯಾವುದೇ ರೀತಿ ಎಕ್ಸಾಮ್ನಲ್ಲಿ ಆನ್ಸರ್ ಕೂಡ ನೆನಪಿರೋದಿಲ್ಲ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಓದ್ಬೋದು, ಎಲ್ಲವನ್ನು ಕವರ್ ಹೇಗೆ ಮಾಡೋದು, ಅದರ ಜೊತೆಗೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಹೇಗೆ ಗಳಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ 4 ಟಿಪ್ನ ಕೊಡ್ತೀನಿ. 4 ಟಿಪ್ ಕೂಡ ಪವರ್ಫುಲ್ ಮತ್ತು ಪ್ರಾಕ್ಟಿಕಲ್ ಆಗಿವೆ. ಇದನ್ನು ಪರೀಕ್ಷಿಸಿದ್ದಾರೆ ಕೂಡ ವಿಜ್ಞಾನಿಗಳು. ಆದ್ದರಿಂದ ಈ 4 ಟಿಪ್ಗಳನ್ನ ಫಾಲೋ ಮಾಡಿದ್ದೇ ಆದಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕ ಸಿಗ್ತವೆ. ಅದ್ರ ಜೊತೆಗೆ ತುಂಬ ಕಡಿಮೆ ಸಮಯದಲ್ಲಿ ಎಲ್ಲ ಕೂಡ ಕವರ್ ಮಾಡ್ಬೋದು. ತಪ್ಪದ ವಿಡಿಯೋನ ಕೊನೆಯಲ್ಲಿ ನೋಡಿ. ಸಮಯ ವೇಸ್ಟ್ ಮಾಡೋದು ಬೇಡ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದೇ ರೀತಿ ನಿಮಗೆ ಎಲ್ಲ ಮೋಟಿವೇಶನಲ್ ವಿಡಿಯೋಗಳು, ಅದ್ರ ಜೊತೆಗೆ ಎಜುಕೇಷನ್ ಅಪ್ಡೇಟ್ ಆಗಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೇ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಿಮಗೆ 4 ರೂಲನ್ನು ಕೊಡ್ತೀನಿ. ಈ 4 ರೂಲನ್ನು ನೀವು ಖಂಡಿತವಾಗಿ ಫಾಲೋ ಮಾಡಲೇಬೇಕು. ಯಾಕಂದರೆ ನೀವು ಎಷ್ಟು ಜನ ಫಾಲೋ ಮಾಡ್ತೀರಾ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಆದರೆ ಸಿಕ್ಕೇ ಸಿಗ್ತದೆ. ಆದ್ದರಿಂದ ಕಂಟಿನ್ಯೂ ಆಗಿ ವಿಡಿಯೋನ ಕೊನೆವರೆಗೆ ನೋಡಿ. ನಮ್ಮ ಫಸ್ಟ್ ರೂಲ್ ಬಂದ್ಬಿಟ್ಟು ಸಾಲ್ವ್ ಓಲ್ಡ್ 10 ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ಸ್. ನೋಡಿ, ಇದೊಂದು ಪವರ್ಫುಲ್ ಟಿಪ್ಪು. ನಮಗೆ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಮಾತ್ರ ಇರ್ತದೆ. ಆದ್ದರಿಂದ ಮೇನಾಗಿ ತುಂಬ ಜನ ಟಾಪರ್ಸ್ ಮಾಡೋದೇ ಇದೇ ಕೆಲಸ. ಏನಂದರೆ ಅವರು ಪರೀಕ್ಷೆ ಹೋಗಿಂತ ಮುಂಚೆ 10 ರಿಂದ 15 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾರೆ. ನೀವು ನಂಬೋದಿಲ್ಲ, 10 ರಿಂದ 15 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾರೆ. ಆದ್ದರಿಂದ ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸ್ತಾರೆ. ಒಂದು ಉತ್ತಮ ಅಂಕಗಳನ್ನ ಅವರೇ ಗಳಿಸ್ತಾರೆ. ಅದರ ಸೀಕ್ರೆಟ್ ಟಿಪ್ ಬಂದ್ಬಿಟ್ಟು ಮೊದಲೇ ಟಿಪ್ಪೇ ಅದೇ ಆಗಿದೆ. ಸಾಲ್ವ್ ಓಲ್ಡ್ ಮಾಡಲ್ ಕ್ವಶನ್ ಪೇಪರ್ಸು, ಅದ್ರ ಜೊತೆ ಕ್ವಶನ್ ಪೇಪರ್ಸು ವಿತ್ ಮಾಡಲ್ ಕ್ವಶನ್ ಪೇಪರ್ಸು. ಎಕ್ಸಾಮ್ನಲ್ಲಿ ಹೋಗಿ ಕೂತಾಗ ಜಸ್ಟ್ ನಿಮ್ಮ ಹತ್ರ ಕ್ವಶನ್ ಪೇಪರ್ ಮಾತ್ರ ಇರ್ತದೆ. ಆ ಒಂದು ಕ್ವಶನ್ ಪೇಪರ್ ನೋಡಿಬಿಟ್ಟು ನೀವು ಎಲ್ಲವನ್ನೂ ಆನ್ಸರ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವು ಎಕ್ಸಾಮ್ಗಿಂತ ಹೋಗಿಂತ ಮುಂಚೆ ಏನಾದರೂ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ ಹೋಗಿದ್ದಾದಲ್ಲಿ ನಿಮಗೆ ಅದು ಎಕ್ಸಾಮನ್ನೇ ಅನಿಸೋದಿಲ್ಲ. ಅಷ್ಟೊಂದು ಈಸಿ ಆಗ್ತದೆ. ಆವಾಗ ನೀವು ಕಡಿಮೆ ಸಮಯದಲ್ಲಿ ಎಲ್ಲ ಕೂಡ ಆನ್ಸರನ್ನು ಬರಿಬೋದು. ಆದ್ದರಿಂದ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ 10 ರಿಂದ 15 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಕ್ವಶನ್ ಪೇಪರ್ ಎಲ್ಲಿ ಸಿಗ್ತಾವೆ ಅಂದರೆ ನಾನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ, ಹೋಗಿ ಚೆಕ್ ಮಾಡ್ತಾಯಿರಿ. ಪ್ರತಿಯೊಂದು ಕೋರ್ಸ್ನವರಿಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಎಲ್ಲ ಕೂಡ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ. PDF ಬೇಕಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ. ಅಲ್ಲಿಗೆ ಜಾಯ್ನ್ ಆಗಿಬಿಟ್ಟು ನೀವು ಸಾಲ್ವ್ ಮಾಡ್ಬೋದು. ತಪ್ಪದೇ ಜಾಯ್ನ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. ಮೇನಾಗಿ 1 ಟಿಪ್ಪು ಇದೇ ಹೇಳ್ತದೆ. ಖಂಡಿತ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ 10 ರಿಂದ 15 ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಟಿಪ್ ನಂಬರ್ 2, ಪ್ಲ್ಯಾನ್ ಬಿಫೋರ್ ಯು ಸ್ಟಾರ್ಟ್. ನೋಡಿ, ಇದೊಂದು ವೆರಿ ಪವರ್ಫುಲ್ ಟಿಪ್ಪು. ಮೇನಾಗಿ ನಿಮಗೆಲ್ಲ ಗೊತ್ತೇ ಇದೆ, ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಮೊದಲು ತಯಾರಿ ಇಂಪಾರ್ಟೆಂಟು. ಅದೇ ರೀತಿ ಎಕ್ಸಾಮ್ ಕೂಡ ಒಂದು ಯುದ್ಧ ಅಂತ ಇಟ್ಕೊಳ್ಳಿ. ನೋಡಿ, ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಅದರ ಮೇಲೆ ನಿಮ್ಮ ಎಕ್ಸಾಮ್ ಡಿಪೆಂಡ್ ಆಗ್ತದೆ. ನಿಮ್ಮ ಒಂದು ಮನೆಯ ಕ್ಯಾಲೆಂಡರ್ನಲ್ಲಿ ನಿಮ್ಮ ಪರೀಕ್ಷೆ ಎಷ್ಟು ದಿನ ಇದೆ ಅಂತ ಆ ಒಂದು ಪರೀಕ್ಷೆ ದಿನವನ್ನು ಮಾರ್ಕ್ ಮಾಡ್ಕೊಳ್ಳಿ. ನಂತರ ನೀವು ಎಷ್ಟು ಸಿಲೆಬಸನ್ನು ಓದಬೇಕು, ಅದರ ಜೊತೆಗೆ ನಿಮಗೆ ಯಾವುದು ಟಫ್ ಸಬ್ಜೆಕ್ಟ್ ಇದೆ ಮತ್ತು ಯಾವುದು ಈಸಿ ಸಬ್ಜೆಕ್ಟ್ ಇದೆ, ಅದನ್ನು ಮೇನಾಗಿ ನೋಡ್ಕೊಳ್ಳಿ. ಆವಾಗ ನಿಮಗೊಂದು ಐಡಿಯಾ ಸಿಗ್ತದೆ. ನನಗೆ ಎಕ್ಸಾಮ್ಗೆ ಇಷ್ಟು ದಿನ ಟೈಮ್ ಉಳಿದಿದೆ ಮತ್ತು ಇಷ್ಟೊಂದು ಸಿಲೆಬಸ್ ಇದೆ, ನನಗೆ ಎಷ್ಟು ಟಫ್ ಸಬ್ಜೆಕ್ಟ್ ಇವೆ, ಅದ್ರ ಜೊತೆಗೆ ಈಸಿ ಸಬ್ಜೆಕ್ಟ್ ಯಾವೆಲ್ಲ ಅಂತ ಖಂಡಿತ ನಿಮಗೊಂದು ಕ್ಲಾರಿಫಿಕೇಷನ್ ಆದರೆ ಸಿಗ್ತದೆ. ಎಕ್ಸಾಂಪಲು 30 ದಿನ ಎಕ್ಸಾಮ್ ಆದರೆ ಇದೆ ಅಂದ್ಕೊಳ್ಳಿ. 30 ದಿನ ನಂತರ ಸಮಯ ಇದೆ. 30 ದಿನ ಸಮಯ ಇರೋದ್ರಿಂದ ಯಾವ ರೀತಿ ಪ್ರಿಪೇರ್ ಆಗಬೇಕಂದ್ರೆ ಎಲ್ಲ ಸಿಲೆಬಸನ್ನು ಓದಬೇಕು. ಅದರ ಜೊತೆಗೆ ಕನಿಷ್ಠ ಅಂದರೂ 3 ಸಲ ರಿವಿಷನ್ ಮಾಡಬೇಕು. ಖಂಡಿತ 3 ಸಲ ರಿವಿಷನ್ ಮಾಡಲೇಬೇಕು. ಆದ್ದರಿಂದ ಈ ಟಿಪ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಆಗಿ ಬರ್ತದೆ. ಮೇನಾಗಿ 3 ಸಲ ರಿವಿಷನ್ ಮಾಡಬೇಕು. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಕನಿಷ್ಠ ಅಂದರೂ ಕೂಡ 3 ಸಲ ರಿವಿಷನ್ ಮಾಡಬೇಕು. ಆದ್ದರಿಂದ ಒಂದು ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಒಂದು ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. 30 ದಿನದೊಳಗೆ ಎಲ್ಲವನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಅದನ್ನು ಕೂಡ ಫಾಲೋ ಮಾಡ್ತೀರಾ. ಈ ಒಂದು ಟಿಪ್ನ ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಆದರೆ ಖಂಡಿತ ಬರ್ತದೆ. ಇನ್ನು ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಟಿಪ್ ನಂಬರ್ 3, 24 ಅವರ್ ರೂಲ್. ಇದೊಂದು ವೆರಿ ಇಂಪಾರ್ಟೆಂಟ್ ರೂಲ್. ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಯಾವ ವಿದ್ಯಾರ್ಥಿಯು ತಾನು ಓದಿದ್ದನ್ನು 24 ಗಂಟೆ ಒಳಗೆ 24 ಅವರ್ ಒಳಗೆ ರಿವಿಷನ್ ಮಾಡೋದಿಲ್ಲ, ಅಂಥ ಒಂದು ವಿದ್ಯಾರ್ಥಿಯು 80% ಎಲ್ಲ ಇನ್ಫಾರ್ಮೇಷನ್ನ ಮರಿತಾನೆ. 80% ಎಲ್ಲ ಇನ್ಫಾರ್ಮೇಷನ್ನ ಮರಿತಾರೆ. ಇದು ಬಂದ್ಬಿಟ್ಟು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸ್ವತಃ ವಿಜ್ಞಾನಿಗಳಿಂದ ಪ್ರೂವ್ ಮಾಡಿದರೆ ಯಾವ ವ್ಯಕ್ತಿಯು 24 ಗಂಟೆ ಒಳಗೆ ರಿವಿಷನ್ ಮಾಡೋದಿಲ್ಲ ಅಂಥವರಿಗೆ 80% ಮಾತ್ರ ಮರ್ತೋಗ್ತದೆ. ಜಸ್ಟ್ 20% ಮಾತ್ರ ನೆನಪಿರ್ತದೆ. ಆದ್ದರಿಂದ ರಿವಿಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ. ಆದ್ದರಿಂದ ಮಲಗುವ ಮುಂಚೆ ಇದನ್ನು ರಿವಿಷನ್ ಮಾಡಲೇಬೇಕು. ಆವತ್ತಿನ ದಿನ ಏನು ಓದಿರ್ತಾರ ಮಲಗುವ ಮುಂಚೆ ಅದನ್ನು ರಿವಿಷನ್ ಮಾಡಿದೆ ಆದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಆದರೆ ಬಂದೇ ಬರ್ತದೆ. ಮತ್ತು ಕಡಿಮೆ ಸಮಯದಲ್ಲಿ ನೀವು ಎಲ್ಲವನ್ನು ಓದ್ಬಿಟ್ಟು ಮುಗಿಸ್ಬೋದು. ಮತ್ತು ಮೇನ್ಲಿ ಏನಂದರೆ ತುಂಬ ಜನ ಮಿಸ್ಟೇಕ್ ಮಾಡೋದೇ ಇಲ್ಲೇ.
ಪ್ರತಿಯೊಬ್ಬ ವಿದ್ಯಾರ್ಥಿನೂ 7ರಿಂದ 8 ಗಂಟೆ ನಿದ್ದೆ ಮಾಡಲೇಬೇಕು. ಎಕ್ಸಾಮ್ ಬಂತೆ ಅಂತ ನೀವು ನಿದ್ದೆನ ಕಡಿಮೆ ಮಾಡ್ತೀರಾ. ಸೊ ತುಂಬ ವಿದ್ಯಾರ್ಥಿಗಳು 4 ಗಂಟೆ 3 ಗಂಟೆ ಇಷ್ಟೇ ನಿದ್ದೆ ಮಾಡ್ತಾರೆ. ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ, ನೀವು ಓದಿದ್ದನ್ನು ಶಾರ್ಟ್ ಟರ್ಮ್ ಮೆಮೊರಿ ಅಂತ ಇರ್ತದೆ. ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗ್ತದೆ. ನೀವು ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ಅದರ ಮೇಲೆ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗ್ತದೆ. ಕನಿಷ್ಠ ಪಕ್ಷ ಪ್ರತಿಯೊಬ್ಬ ವಿದ್ಯಾರ್ಥಿಗಳು 7ರಿಂದ 8 ಗಂಟೆ ನಿದ್ದೆ ಮಾಡಲೇಬೇಕು. ಇನ್ ಕೇಸ್ ನೀವು ನಿದ್ದೆ ಮಾಡಲಿಲ್ಲ ಅಂದರೆ ನಿಮ್ಮ ಶಾರ್ಟ್ ಮೆಮೊರಿ ಅಲ್ಲಿ ಇರ್ತದೆ ಎಲ್ಲ ಇನ್ಫಾರ್ಮೇಷನು. ಆದ್ದರಿಂದ ತುಂಬ ಜನ ಎಲ್ಲವನ್ನು ಮರಿತೀರಾ. ಆದ್ದರಿಂದ 7ರಿಂದ 8 ಗಂಟೆ ಕನಿಷ್ಠ ಪಕ್ಷ ನಿದ್ದೆ ಆದರೆ ಮಾಡಲೇಬೇಕು. ಸೊ ತುಂಬ ಮಿಸ್ಟೇಕ್ ಆಗೋದೇ ಇಲ್ಲೇ. 7ರಿಂದ 8 ಗಂಟೆ ಕನಿಷ್ಠ ಆದರೂ ನಿದ್ದೆ ಮಾಡೋಕ್ಕಾದರೆ ಟ್ರೈ ಮಾಡಿ. ರಿವಿಷನ್ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೆ ಆದಲ್ಲಿ ನೀವು ಕಡಿಮೆ ಸಮಯದಲ್ಲಿ ಮತ್ತು ಒಳ್ಳೆಯ ಅಂಕಗಳನ್ನ ಗಳಿಸ್ತೀರಾ. ಸೊ ಇದೊಂದು ಫಿಕ್ಸು. ಇನ್ನು ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಪ್ರಿಪೇರ್ ಫಾರ್ ದ ಲಾಸ್ಟ್ ಡೇ. ಮೇನ್ ಇಂಪಾರ್ಟೆಂಟ್ ಅಂದರೆ ಇದೆ. ಏನಂದರೆ ನೀವು ಎಕ್ಸಾಮ್ ಹಿಂದಿನ ದಿನ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ರಿಸಲ್ಟ್ ಆದರೆ ಡಿಪೆಂಡ್ ಆಗ್ತದೆ. ನೋಡಿ, ತುಂಬ ಟಾಪರ್ಸ್ಗಳ ಸೀಕ್ರೆಟ್ ಇದೆ ಇದು. ಎಲ್ಲರೂ ಏನು ಮಾಡ್ತೀರಾ ಅಂದರೆ ಎಕ್ಸಾಮ್ ಹಿಂದಿನ ದಿನ ಚೆನ್ನಾಗಿ ಓದಲ್ಲ. ವರ್ಷ ಪೂರ್ತಿ ಓದಿರೂ ಕೂಡ ಎಕ್ಸಾಮ್ ಹಿಂದಿನ ದಿನ ಯಾವ ರೀತಿ ಓದ್ತೀರಾ ಅದರ ಮೇಲೆ ನಿಮ್ಮ ಎಕ್ಸಾಮಲ್ಲಿ ಡಿಪೆಂಡ್ ಆಗ್ತದೆ. ಪರೀಕ್ಷೆ ಹಿಂದಿನ ದಿನ ಬಹಳ ಶಾರ್ಟಾಗಿ ಓದಬೇಕು. ಅದ್ರ ಜೊತೆಗೆ ಸ್ಮಾರ್ಟ್ ಸ್ಟಡಿನೇ ಮಾಡಬೇಕು. ಎಕ್ಸಾಮ್ ಹಿಂದಿನ ದಿನ ಸ್ಮಾರ್ಟ್ ಸ್ಟಡಿನೇ ಮಾಡಲೇಬೇಕು. ಯಾವ ರೀತಿ ಅಂದರೆ ಯಾವೆಲ್ಲ ಇಂಪಾರ್ಟೆಂಟ್ ಮಾತ್ರ ಇವೆ ಅವನ್ನ ಮಾತ್ರ ಓದಬೇಕು. ಎಲ್ಲವನ್ನು ಓದ್ತಾ ಕೂತ್ರೆ ನಿಮಗೆ ಸಿಲೆಬಸ್ ಆಗೋದಿಲ್ಲ ಮತ್ತು ಟೆನ್ಷನ್ ಆಗ್ತೀರಾ. ಆದ್ದರಿಂದ ಯಾವೆಲ್ಲ ಇಂಪಾರ್ಟೆಂಟ್ ಇವೆ ಅವನ್ನ ಮಾತ್ರ ಓದಬೇಕು. ಸೊ ಈಗಾಗಲೇ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀರ, ಅದರಲ್ಲಿ ಇಂಪಾರ್ಟೆಂಟ್ ಅದು ಗೊತ್ತಿರ್ತವೆ. ಅವನ್ನ ಮಾತ್ರ ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು ಪರೀಕ್ಷೆ ಮುಂಚೆ ನೀವು ನಿಮ್ಮ ಎಲ್ಲ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಬರೆದಿಟ್ಕೋಬೇಕು. ಸೊ ನೋಟ್ಸ್ ಇಲ್ಲ ಅಂದರೆ ನಿಮಗೆ ಓದೋಕ್ಕೆ ತೊಂದರೆ ಆಗ್ತದೆ. ಆದ್ದರಿಂದ ಎಲ್ಲ ಸಿಲೆಬಸ್ನ ಕಂಪ್ಲೀಟಾಗಿ ಬರೆದಿಟ್ಕೊಳ್ಳಿ. ಮತ್ತು ಎಕ್ಸಾಮ್ ಹಿಂದಿನ ದಿನ ಇಂಪಾರ್ಟೆಂಟ್ ಕ್ವಶನ್ ಮಾತ್ರ ಓದಬೇಕು. ಸೊ ಇದು ವೆರಿ ಟೆಕ್ನಿಕ್ ರೂಲು. ಇವು 4 ಟಿಪ್ಪನ್ನ ಫಾಲೋ ಮಾಡಿದ್ದೆ ಅದಲ್ಲಿ ಪಿಕ್ಸ್ ಹೇಳ್ತೀನಿ. 100% ನಿಮಗೆ ಒಳ್ಳೆ ರಿಸಲ್ಟು 10% ಹೋದರೆ ಜಾಸ್ತಿ ಆಗಿ ಆಗ್ತದೆ. ಸೊ ಆಲ್ಮೋಸ್ಟು ಜಾಸ್ತಿ ಆಗಿ ಆಗ್ತದೆ. ಸೊ 4 ಟಿಪ್ಪನ್ನ ಫಾಲೋ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತೀರಾ ಅಂದರೆ ಎಸ್ ನಾನು 100% ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಯಾವ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಮರೀದು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಮತ್ತು ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಅವರು ಕೂಡ ಟೆನ್ಷನಲ್ಲಿ ಇರ್ತಾರೆ ಯಾವ ರೀತಿ ಅಂತ. ಸೊ ಹೆಲ್ಪ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಅಪ್ಡೇಟ್ಗಾಗಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.